ಶ್ರೀಚಕ್ರ ಕಲ್ಯಾಣಿಗೆ ಹೇಗೆ ಬಿತ್ತು? ನಾವು ಅನ್ಕೊಂಡಂಗೆ ಎಲ್ಲದೂ ಆಗ್ತಿತ್ತು ಗುರುಗಳೇ. ಶ್ರೀಚಕ್ರ ಕದ್ದಿದ್ದೀವಿ, ವಾಪಸ್ ಬರ್ತಾ ಇದ್ದೀವಿ ಅಂತ ಹುಡುಗರು ಫೋನ್ ಮಾಡಿದ್ರು. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಕನೆಕ್ಟೇ ಆಗ್ತಿಲ್ಲ. ನಮ್ಮವ್ರು ಯಾರು ಅಲ್ಲಿಗೆ ಹೋಗಿರ್ಲಿಲ್ವಾ? ಹೋಗಿದ್ರು, ಆದರೆ ಅವ್ರು ಯಾರು ಅಲ್ಲಿ ಸಿಕ್ಲಿಲ್ವಂತೆ. ಎಲ್ಲ ಓಡ್ ಹೋದ್ರು ಅಂತಂದ್ರು. ಈಗ ಶ್ರೀಚಕ್ರ ಕಲ್ಯಾಣಿಯಲ್ಲಿ ಸಿಕ್ಕಿರೋದು ನೋಡ್ತಾ ಇದ್ರೆ ಏನೋ ಸಮಸ್ಯೆ ಆದಂಗಿದೆ ಗುರುಗಳೇ. ಆ ಶ್ರೀಚಕ್ರ ಕಲ್ಯಾಣಿನಲ್ಲೇ ಇದೆ ಅಂತ ಗೊತ್ತಾಗಿದ್ದು ಹೇಗೆ? ಅದನ್ನು ವಾಪಸ್ ತೆಗೆದಿದ್ಯಾರು? ದುರ್ಗಾ ಅಂತ ಒಬ್ಳು ಹುಡುಗಿ. ಈ ಉತ್ಸವದ ಜವಾಬ್ದಾರಿ ಎಲ್ಲ ಅವಳೇ ಹೊತ್ತಿರೋದು. ಅಂದರೆ ಯಕಶ್ಚಿತ್ ಒಂದು ಹುಡುಗಿ ಈ ಅಮೃತೇಶ್ವರ ಗುರುಗಳ ಅಸ್ತಿತ್ವಕ್ಕೆ ಅಡ್ಡಗಾಲ ಹಾಕ್ತಿದ್ದಾಳೆ ಅಂತ ಹೇಳ್ತಾ ಇದೀಯ? ತುಂಬಾ ಪೊಗರು ಗುರುಗಳೇ ಅವಳಿಗೆ. ನಾನು ಮಾತಾಡಿದ್ದೀನಿ. ದುರ್ಗಾ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಆಗಿದೆ. ಈಗ ಮುಂದಿನ ವಿಧಿ? ಇನ್ನು ಉತ್ಸವದ ಎರಡನೆಯ ವಿಧಿ. ನಮ್ಮ ಊರಿನ ಜನಪದದ ಕಥೆಯ ಪ್ರಕಾರ ದೇವಿಯ ತಮ್ಮ ಕಾಡಿನಲ್ಲಿ ಹುತ್ತ ಕಟ್ಕೊಂಡು ವಾಸ ಮಾಡ್ತಿರೋಂಥ ನಾಗರಾಜ. ಅಂದ್ರೆ ಹಾವಂಬರ್ದಮ್ಮ, ನಾಗಪ್ಪ, ನಾಗರಾಜ ಅನ್ಬೇಕು. ಉತ್ಸವದ ಜವಾಬ್ದಾರಿ ಹೊತ್ತಿರೋರು ಆ ನಾಗರಾಜನ ಬಳಿ ಹೋಗಿ, ನಿಮ್ಮ ಅಕ್ಕನಿಗೆ ಉತ್ಸವ ಮಾಡ್ತಾ ಇದ್ದೀವಿ, ನಿನ್ನ ಮನೆಯ ಮಣ್ಣನ್ನ ಕೊಡು ಅಂತ ಕೇಳಬೇಕು. ಹುತ್ತದ ಮಣ್ಣನ್ನ ತಗೊಂಡ್ಬಂದು ದೇವಿಗೆ ರಂಗೋಲಿ ಹಾಕಬೇಕು. ದೇವಿಗೆ ತವ್ರ ಮನೆಯಿಂದ ಕೊಟ್ಟ ಬಾಗಿನ ಇದು ಅಂತ ಪ್ರತೀತಿ. ಅಂದ್ರೆ ಹುತ್ತದೊಳಗೆ ಕೈ ಹಾಕ್ಬೇಕಾ? ಹಾಕಬೇಕು. ಉತ್ಸವದ ಜವಾಬ್ದಾರಿ ಹೊರತೀನಿ ಅಂತ ಮಾತು ಕೊಟ್ಟಿದ್ಯಾ ತಾನೆ? ಊರಿಗೆ ಒಳ್ಳೇದಾಗತ್ತೆ ಅಂತಂದ್ರೆ ಅದನ್ನ ಮಾಡಬೇಕು. ಹುತ್ತದೊಳಗೆ ಹಾವಿರ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಇರುತ್ತೆ. ಆ ಹುತ್ತದಲ್ಲಿ ಹಾವು ಇರುತ್ತೆ, ಇರಬೇಕು. ಗುರುಗಳೇ, ಕಚ್ಚಿದ ತಕ್ಷಣ ಓಕೆ ಓಕೆ ಶರತ್, ಥ್ಯಾಂಕ್ ಯು. ಏನಾಯ್ತು? ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವ್ರು ಯಾರು ಅನ್ನೋದನ್ನ ಬೇಗ ಕಂಡುಹಿಡಿತಾರೆ. ಬಿಸ್ನೆಸ್ ರಿವೈಸ್ ಮಾಡಿರ್ಬೇಕಲ್ಲ. ನನಗೆ ಅಂಥ ಶತ್ರುಗಳು ಯಾರೂ ಇಲ್ಲ ಶರತ್. ನನಗನ್ಸೋ ಹಾಗೆ ನಿಮ್ಮ ಹತ್ರದವರೇ ಯಾರೋ ಈ ಕೆಲಸ ಮಾಡ್ತಾರೆ ಅನ್ಸತ್ತೆ. ಇಲ್ಲ ಅಂಕಲ್, ನನಗೇನೋ ಹಾಗನ್ಸಲ್ಲ. ಯಾಕೆ ಅಂದರೆ ನಂಬಿಕೆನೇ ಜೀವನ ಅಂತ ಬದುಕಿರೋ ನಾನು. ಅಂಥದ್ರಲ್ಲಿ ನನಗೆ ಯಾರು ನಂಬಿಕೆ ದ್ರೋಹ ಮಾಡ್ತಾರೆ? ಕರೆಕ್ಟ್ ಶರತ್, ನಾನಿರೋವರೆಗೂ ನಿಮ್ಮನ್ನು ಯಾರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕನಸಿಗೆ ಬೇಕಾದ್ರೆ ನಾನು ಪ್ರಾಣನೇ ಕೊಡ್ತೀನಿ. ಅರುಣ್, ನನ್ನ ಮೇಲೆ ಅಟ್ಯಾಕ್ ಆಗಿರೋ ವಿಷಯನ ನಾವು ಮನೇಲಿ ಹೇಳೋದು ಬೇಡ. ಸುಮ್ಮನೆ ಗಾಬರಿ ಆಗ್ತಾರೆ. ಒಂದು ನಿಮಿಷ ಬಂದೆ. ನಿನ್ನ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಅದೇ ನನಗೆ ಸಮಾಧಾನ. ಶರತ್, ಅವಳು ನಮ್ಮ ಮಗಳು. ಐ ಮೀನ್ ಅವಳು ನನಗೂ ಮಗಳಲ್ವಾ ಅಂದೆ. ಥ್ಯಾಂಕ್ಸ್.
ಶರತ್ ಶರತ್ ಹಿತ ಪುಟ್ಟ, ಏನೂ ಆಗಿಲ್ಲ. ಅಮ್ಮ ಇಲ್ಲೇ ಇದ್ದಾಳೆ. ಕನಸೊಂದು ಮಡಿಲ ಸೇರಿದೆ ಜೋಲಾಲಿ ಬೆಳಕೊಂದು ವಾಟ್ ಹಾಡಿಲಿಂದ ಬರ್ತಾ ಇದೆ. ಟೇಪ್ ರೆಕಾರ್ಡರ್ ಆಫ್ ಇದೆಯಲ್ಲ, ಏನಾಗಿದೆ ಇಲ್ಲಿ? ಓ ಮೈ ಗಾಡ್.